ಕರ್ತನಿಗೆ ಸುಬಿಗಳು, ನಿಮ್ಮೆಲ್ಲರಿಗೆ ಸುಬಿಗಳು. ಚೆನ್ನಾಗಿದ್ದೀರಪ್ಪ? ನೋಡ್ರಿ, 1 ಕೊರಿಂಥಿ 13ನೇ ಅಧ್ಯಾಯ 2ನೇ ವಚನ. ಪ್ರವಾದಿ ಮಾರ್ಗದಲ್ಲಿದ್ದರು, ಎಲ್ಲಾ ರಹಸ್ಯಗಳು ಸಕಲ ವಿಧವಾದ ವಿದ್ಯೆಯು ತಿಳಿದಿದ್ದರು, ಬೆಟ್ಟಗಳು ತೆಗೆದು ಹಾಕುವುದಷ್ಟು ನಂಬಿಕೆಯಿದ್ದರು, ನಾನು ಪ್ರೀತಿ ಇಲ್ಲದವನಾದರೆ ಏನು ಅಲ್ಲದವನು, ಬರೀದವನು, ಜೀರೋ. ಏನ್ರಿ, ಪ್ರವಾದಿ ಮಾರ್ಗದಲ್ಲಿದ್ದರು. ಪ್ರವಾದಿಗಳು ಏನು ಪ್ರವಚಿಸ್ತಾರೆ? ದೇವರ ವಾಕ್ಯವನ್ನು ಹೇಳಿದ್ರೆ ಅದು ಅವರು ನುಡಿದಂತ ಪ್ರಕಾರ ಆಗುತ್ತೆ. ಆದರೆ ಎಲ್ಲಾ ರಹಸ್ಯಗಳು ತಿಳಿದಿದ್ದರು. ಬೈಬಲ್ನಲ್ಲಿ ಅವರು ರಹಸ್ಯಗಳಿರ್ತವೆ ಸ್ವಲ್ಪ. ಆ ರಹಸ್ಯಗಳನ್ನೆಲ್ಲ ಹೇಳ್ದಂಗೆ ಆಗ್ಬಿಡ್ತವೆ. ಅಂಥವರಾದರೂ ಸಕಲ ವಿಧವಾದ ವಿದ್ಯೆಯಲ್ಲಿ ತಿಳಿದಿದ್ದರು, ಬೆಟ್ಟಗಳನ್ನು ತೆಗೆದು ಹಾಕುವುದಕ್ಕೆ ಬೇಕಾದಷ್ಟು ನಂಬಿಕೆ ಇದ್ದರು, ನಾನು ಪ್ರೀತಿ ಇಲ್ಲದವನಾದರೆ ಏನೂ ಅಲ್ಲದವನೇ. ನೋಡ್ರಿ, ಇಂದಿನ ದಿವಸ ಒಂದು ಪ್ರವಾದಿ ಲೇವಿಯವನು ಆದಿಯಲ್ಲಿ ಹೋಗ್ತಾ ಇದ್ದಾನೆ. ಪ್ರವಚಿಸುವನು ಆದಿಯಲ್ಲಿ ಹೋಗ್ತಾ ಇದ್ದಾನೆ. ಆದರೆ ಒಬ್ಬ ಸಮರಿಯನು ಆದಿಯಲ್ಲಿ ಹೋಗ್ತಾ ಇದ್ದಾನೆ. ಅಲ್ಲಿ ಕಳ್ಳರು ಹೊಡೆದು ಹಾಕ್ಬಿಟ್ಟಿದ್ದಾರೆ. ಅವನ ಅಂಗಿ ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅವನು ಯೆರೂಸಲೇಮಿನಿಂದ ಹೆರಿಕೋಕ್ ಹೋಗ್ತಾ ಇದ್ದಾನೆ. ಅಂದ್ರೆ ಪರಿಶುದ್ಧ ಸ್ಥಳದಿಂದ ಪಾಪದ ಬಯಸಿಗೆ ಹೋಗ್ತಾ ಇದ್ದಾನೆ. ಅಂತವನು ಏನ್ ಮಾಡಿದ್ದಾನೆ? ಇಳಿದು ಹೋಗ್ತಾ ಇದ್ದಾಗ ಅವನನ್ನು ಹೊಡೆದು ಅವನ ಅಂಗಿ, ಅವನ ದುಡ್ಡು ಎಲ್ಲ ತಕ್ಕೊಂಡು ಹೋಗ್ಬಿಟ್ಟಿದ್ರೆ ಕಳ್ಳರು. ಈಗ ಲೇವಿಯವನು ಅವನನ್ನು ಕಾಪಾಡಲಿಲ್ಲ, ಸುಂಕದವನು ಕಾಪಾಡಲಿಲ್ಲ, ಪ್ರವಾದಿ ಕಾಪಾಡಲಿಲ್ಲ. ಈಗ ಯಾರು ಕಾಪಾಡಿದ್ದಾರೆ? ಸಮರಿಯನ್ನು ಕಾಪಾಡಿದ್ದಾನೆ. ಅಂದ್ರ ಒಳ್ಳೆತನ ಅನ್ನೋ ಆತ್ಮಫಲವು ನಮಗೆ ಬೇಕು. ಪ್ರೀತಿ ಇಲ್ಲದವನಾದರೆ ಏನೂ ಇಲ್ಲದವನು, ಬರೆಯದವನು. ಪ್ರೀತಿ ಇಲ್ಲದವರಾದ್ರೆ ಪ್ರಯೋಜನವಿದಿಲ್ಲ. ಪ್ರೀತಿ ಇರಬೇಕು. ಪ್ರೀತಿ ಬಹು ತಾಳ್ಮೆಯಾದದ್ದು, ಪ್ರೀತಿ ದಯ ತೋರಿಸುವುದು, ಪ್ರೀತಿ ಹೊಟ್ಟೆ ಕಚ್ಚಿದ್ದಿಲ್ಲದ್ದು, ಪ್ರೀತಿ ಹೊಗಳುವುದಿಲ್ಲ, ಉಬ್ಬಿಕೊಳ್ಳುವುದಿಲ್ಲ, ಮರ್ಯಾದೆಗೆಟ್ಟು ನಡೆಯುವುದಿಲ್ಲ, ಪ್ರಯೋಜನವನ್ನು ಚಿಂತಿಸುವುದಿಲ್ಲ. ಮೋಶೆ ಮಿಕ್ಕಿಲಿ ಸಾತ್ವಿಕನರಿ. ಆದ್ರೆ ಕೋಪ ಬಂದಾಗ ಆ 10 ಒಡಂಬಡಿಕೆ 10 ಆಜ್ಞೆಗಳನ್ನು, ಪಾಟಿಯನ್ನು ಹೊಡೆದಾಕ್ಬಿಟ್ಟಿದ್ದಾನೆ. ಚೂರ್ ಆಗ್ಬಿಟ್ಟಿದೆ. ಈಗ ಮಿಕ್ಕಿಲಿ ಸಾತ್ವಿಕನಾದ ಮೋಶೆ ಸಾಕ್ಷಿ ಇದೆ ಅವನಿಗೆ. ಆದ್ರೆ ಕೋಪ ಬಂದಾಗ ಸೌಲನು, ಕೀಷು ಕುಮಾರನಾದ ಸೌಲು, ಸಮುಯೇಲ್ ಗ್ರಂಥದಲ್ಲಿರುತ್ತೆ ಮಾತು ನೋಡ್ರಿ. ಏನು? ಸಮುಯೇಲು ಕೀಷು ಕುಮಾರನಾದ ಅವನು ಗರ್ವದಿಂದ ಏನ್ ಮಾಡಿದಾನೆ? 1ನೇ ಸಮುಯೇಲು 15ನೇ ವಚನ, 15ನೇ ಅಧ್ಯಾಯ ಏನಂತಾನೆ? ಮಾತು ಕೇಳೋದು ಶ್ರೇಷ್ಠ ಅಲ್ವಾ? ಯಜ್ಞಗಳು ಅರ್ಪಿಸುವುದಕ್ಕಿಂತ ಮಾತು ಕೇಳೋದು ಶ್ರೇಷ್ಠ ಅಲ್ವಾ? ನನಗೆ ಪ್ರವಾದಿಯಾದರೂ ಎಲ್ಲ ರಹಸ್ಯಗಳು ತಿಳಿದಿದ್ರು, ಸಕಲ ವಿಧವಾದ ವಿದ್ಯೆ ಇದ್ರು, ನಾನು ಪ್ರೀತಿ ಇಲ್ಲದವನಾದರೆ ವ್ಯರ್ಥನೆ, ಬರೀದವನೇ. ಎಷ್ಟು ವಾಕ್ಯವು ಹೃದಯದಲ್ಲಿದ್ರು, ಆ ವಾಕ್ಯವು ಒಂದಾದ್ಮೇಲೆ ಹೇಳಿದ್ರು,
ಪ್ರೀತಿ ಇಲ್ಲದವನಾದರೆ ವ್ಯರ್ಥನಾಗ್ಬಿಡ್ತೀನಿ. ಒಳ್ಳೆ ಮನಸ್ಸು ಬೇಕ್ರಿ. ಸಮರಿಯವನಿಗೆ ಒಳ್ಳೆ ಮನಸ್ಸಿದೆ. ಅವನು ಕರ್ಕೊಂಡೋಗಿ ಆಸ್ಪತ್ರೆ ತೋರಿಸಿ, ನೀರು ಕುಡಿಸಿ, ಊಟ ಕೊಟ್ಟು, ಇನ್ನೂ ಏನಾದರೂ ದುಡ್ಡು ಬೇಕಾದ್ರೆ ನಾನು ಕೊಡ್ತೀನಿ ಅಂತ ಹೇಳ್ತಾನೆ. ಆಯಿತು. ಈಗ ಮಾರ್ಕ ಸುವಾರ್ತ, ಮಾರ್ಕ ಅಲ್ಲ, ಅಪೊಸ್ತಲ ಕೃತ್ಯಗಳು 13:2 ಪೌಲು ಬರ್ನಬ ಉಪವಾಸವಿದ್ದು ಪ್ರಾರ್ಥನೆ ಮಾಡಿ ಸ್ವಲ್ಪ ಜನ ಸೇವಕರನ್ನ ಸೇವೆ ಮಾಡೋಕ್ಕೆ ಕಳಿಸಿದ್ದಾರೆ. ಆಯಿತು. ಅದರಲ್ಲಿ ಒಬ್ಬನು ಮಾರ್ಕ. ಈ ಮಾರ್ಕ ಅವನು ಏನು ಮಾಡ್ತಾನೆ? ಸೇವೆ ಮಾಡೋದನ್ನ ಬಿಟ್ಟು ಓಡೋಗ್ಬಿಟ್ಟಿದ್ದಾನೆ. ಸೇವೆಯಿಂದ ಓಡೋಗ್ಬಿಟ್ಟಿದ್ದಾನೆ. ಸೇವೆ ಅಂದ್ರೇ ಸಾವು. ಸತ್ರ ಸಾಯ್ತೀವಿ, ನಾವು ಸೇವೆ ಮಾಡ್ತೀವಿ ಅಂತಂದು ಸೇವೆಗೆ ಬರ್ತಾರೆ. ಪವಿತ್ರ ಆತ್ಮನು ಇಳ್ಕೊಂಡು ಬಂದಿದ್ದಾನೆ ಉಪವಾಸವಿದ್ದು ಪ್ರಾರ್ಥನೆ ಮಾಡಿದಾಗ. ಯಾರು? ಪೌಲು ಬರ್ನಬಾಸು ಉಪವಾಸವಿದ್ದು ಪ್ರಾರ್ಥನೆ ಮಾಡಿದ್ದಾರೆ. ಆದರೆ ಇವನು ಓಡೋಗ್ಬಿಟ್ಟಿದ್ದಾನೆ. ಈಗ ಪೌಲು ಬರ್ನಬಾಸ್ ಇಬ್ರು ಗುದ್ದಾಡ್ಕೊಂತಿದ್ದಾರೆ. ಯಾಕೆ? ನಿನಗೆ ಮಾರ್ಕ ಹೋಗಿದ್ದಾನಲ್ಲ, ನಾನು ನಿನ್ನ ಜೊತೆಗಿರಲ್ಲ, ಅವನು ಬೇಕಾದ್ರೆ ನಾನು ಬಿಟ್ಬಿಡು. ಏನ್ರಿ ಪೌಲಿಗೆ ಎಷ್ಟು ಕೋಪ, ಸಿಟ್ಟು, ಗರ್ವ. ಅದೇ ಹೇಳ್ತಾ ಇದೆ, ಪ್ರೀತಿ ದಯ ತೋರಿಸುವುದು. ಪ್ರೀತಿ ಹೊಟ್ಟೆ ಕಿಚ್ಚು ಪಡುವುದಿಲ್ಲ, ಹೊಗಳುವುದಿಲ್ಲ. ಪ್ರೀತಿ ಉಬ್ಬುಕೊಳ್ಳುವುದಿಲ್ಲ. ಪ್ರೀತಿ ಮರ್ಯಾದೆಗೆಟ್ಟು ನಡೆಯುವುದಿಲ್ಲ. ಪ್ರೀತಿ ಸ್ವಪ್ರಯೋಜನವನ್ನು ಚಿಂತಿಸುವುದಿಲ್ಲ. ಸಿಟ್ಟುಗಳನ್ನು, ಅಪಕಾರ ಮನಸ್ಸು ಪ್ರೀತಿ ಇಟ್ಕೊಳ್ಳೋದಿಲ್ಲ. ಅನ್ಯಾಯವನ್ನು ನೋಡಿ ಸಂತೋಷ ಪಡುವುದಿಲ್ಲ. ಎಲ್ಲವನ್ನು ನಂಬುತ್ತೆ, ಎಲ್ಲವನ್ನು ನಿರೀಕ್ಷಿಸಿಕೊಳ್ಳುತ್ತೆ. ಹಿಂಗ ನೋಡ್ರಿ, ನಾವು ಸ್ವಲ್ಪ ದಿನ ಹೋದ್ಮೇಲೆ 2 ತಿಮೋತಿ 4ನೇ ಅಧ್ಯಾಯ ಪೌಲು ಮಾರ್ಕನನ್ನು ಕ್ಷಮಿಸಿದ್ದಾನೆ. ಆದರೆ ಮಾರ್ಕ್ ಸುವಾರ್ತ ಬರೆದಿದ್ದು ಓಡೋಗಿದ್ದ ಸೇವಕನರಿ. ದೇವರು ನಿನ್ನ ಬಿಡುವುದಿಲ್ಲ, ಎಡಬಾಯುವುದಿಲ್ಲ, ನಿನ್ನನ್ನು ಬಿಡುವುದೇ ಇಲ್ಲ. ಯೇಸು ಕ್ರಿಸ್ತನು ನಿನಗೆ ಕಷ್ಟ ಆಯ್ತಾ? ಆದರೆ ನಿನ್ನ ಬಿಡುವುದಿಲ್ಲ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ನೋಡ್ರಿ, ನನಗೆ ಪ್ರವಾದಿ ಆದರೂ, ಎಲ್ಲ ರಹಸ್ಯಗಳು ತಿಳಿದಿದ್ರು, ಸಕಲ ವಿಧವಾದ ವಿದ್ಯೆ ತಿಳಿದಿದ್ರು, ಬೆಟ್ಟಗಳನ್ನು ತೆಗೆದು ಹಾಕುವುದಂತ ನಂಬಿಕೆ ಇದ್ರು ನನ್ನ ಹೃದಯದಲ್ಲಿ, ಅಪ್ಪ ನಿನಗೆ ಸ್ತೋತ್ರ, 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 ಸ್ತೋತ್ರ. ನಮಗೆ ಕೋಪ, ದ್ವೇಷ, ಅಹವು, ಅಸೂಯ ಇವಿರಬಾರ್ದಂತ. ಪ್ರೀತಿ ಬಹು ತಾಳ್ಮೆ ಇಲ್ಲದ್ದು, ಪ್ರೀತಿ ದಯ ತೋರಿಸುವುದು, ಪ್ರೀತಿ ಹೊಟ್ಟೆ ಕಿಚ್ಚು ಬರುವುದಿಲ್ಲ, ಪ್ರೀತಿ ಹೊಗಳುವುದಿಲ್ಲ, ಪ್ರೀತಿ ಉಬ್ಬುಕೊಳ್ಳುವುದಿಲ್ಲ, ಪ್ರೀತಿ ಮರ್ಯಾದೆಗೆಟ್ಟೆ ನಡೆಯುವುದಿಲ್ಲ, ಪ್ರೀತಿ ಸ್ವಯಂ ಪ್ರಯೋಜನವನ್ನು ಚಿಂತಿಸುವುದಿಲ್ಲ, ಸಿಟ್ಟುಗೊಳಿಸುವುದಿಲ್ಲ, ಅಪಕಾರ ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ, ಅನ್ಯಾಯವನ್ನು ನೋಡಿ ಸಂತೋಷಿಸುವುದಿಲ್ಲ. ಅಪ್ಪಾ, ನಮಗೆ ಸ್ತೋತ್ರ ತಂದೆ. ಪ್ರೀತಿಯಿಂದ ನಡ್ಕೋಬೇಕಂತಂದು ಹೇಳ್ತಾ ಇದೀಯಾ? ಪ್ರೀತಿಯಿಂದ ನಡ್ಕೋದಕ್ಕೆ ಕೃಪೆ ಕೊಡು ತಂದೆ. ಪ್ರೀತಿಯಾಗಿ ನಡೆಯೋದಕ್ಕೆ ಕೃಪೆ ಕೊಡು ತಂದೆ. ಪ್ರೀತಿಯಾಗಿ ನಡೆಸುವುದಕ್ಕೆ ನಮಗೆ ಕೃಪೆ ಕೊಡು ತಂದೆ. ನಿಮಗೆ ಸ್ತೋತ್ರ, 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 ಘನತೆ, ಮಹಿಮೆ, ಪ್ರಭಾವಗಳು ನಿಮಗೆ ಚೆಲ್ಲಿಸ್ತಾ ಇದೆ ತಂದೆ. ಆಮೆನ್.